ನೋಡಿ ಕ್ವಶನ್ ಸಾಲ್ವ್ ದ ರಿಕರೆನ್ಸ್ ರಿಲೇಷನ್ an plus 2 minus 3an plus 1 plus 2an is equal to 0. a01 a16 ಇದನ್ನ ಯಾವ ಥರ ಮಾಡೋದು ನೋಡ್ಕೊಳ್ಳಿ. ಫಸ್ಟು an plus 2 minus 3an plus 1 plus 2an is equal to 0 for n greater than or equal to 0 ಅಂತ ಬರ್ಕೊಳ್ಳಿ. ಯಾಕಂದರೆ ಇಲ್ಲಿ 0 ಹಾಕಿದ್ರೆ 2 ಆಗುತ್ತೆ, ಇದು 1 ಆಗುತ್ತೆ, ಇದು a0 ಆಗುತ್ತೆ. ಯಾಕಂದರೆ a0 a1 ಗೊತ್ತಿರೋದ್ರಿಂದ a2 ಸಿಗುತ್ತೆ. ನಿಮಗೆ ಗೊತ್ತಾಯ್ತಲ್ವಾ? ಇಲ್ಲಿ n ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0, an ಪ್ಲಸ್ 2 ಇದ್ದರೆ ನೀವು n ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0 ಅಂತ ಬರ್ಕೊಳ್ಳಿ. ಗೊತ್ತಾಯ್ತಲ್ವಾ? ಇಲ್ಲಿ ಏನು ಮಾಡಬೇಕು, ನೆಕ್ಸ್ಟು ಆರ್ ಈಕ್ವಲೆಂಟ್ಲಿ ಅಂತ ಬರ್ಕೋಬೇಕು. n ಪ್ಲಸ್ 2ನ n ಮಾಡ್ಬಿಡಿ. ಆಮೇಲೆ n ಪ್ಲಸ್ 1ನ n ಮೈನಸ್ 1 ಮಾಡ್ಬಿಡಿ. n n ಮೈನಸ್ 2 ಮಾಡ್ಬಿಡಿ. ಅಂದರೆ -2 ಎಲ್ಲ ಕಡೆನೂ ಆ್ಯಡ್ ಮಾಡಿಬಿಡಿ. n ಪ್ಲಸ್ 2 ಮೈನಸ್ 2 ಅಂದರೆ n ಪ್ಲಸ್ 1 ಮೈನಸ್ 2 ಅಂದರೆ -1, n ಮೈನಸ್ 1 n ಮೈನಸ್ 2 ಈಸ್ ಈಕ್ವಲ್ ಟು 0 ಅಂತ ಬರೋದು. ಇದು ಫಾರ್ n ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 2 ಅಂತ ಬರ್ಕೊಳ್ಳಿ. ಗೊತ್ತಾಗ್ತಿದೆಯಲ್ವಾ? ಇಲ್ಲಿ 2 ಹಾಕಿದ್ರೆ ಸೇಮ್ 0 ಹಾಕಿದ್ರೆ ಏನು ಬರುತ್ತೆ ಅದೇ 2ಗೆ ಇಲ್ಲಿ ಬರುತ್ತೆ. ಗೊತ್ತಾಗ್ತಿದೆಯಲ್ವಾ? ಇದಾದಮೇಲೆ ಏನು ಮಾಡಬೇಕು, ಆಕ್ಸಿಲರಿ ಈಕ್ವೇಷನ್ ಈಸ್ ಅಂತ ಬರ್ಕೋಬೇಕು. ಇಲ್ಲಿ ನೋಡಿ, ಆಕ್ಸಿಲರಿ ಈಕ್ವೇಷನ್ ಈಸ್ ಅಂತ ಬರೋದು an ಬದಲು k² ಹಾಕಿ -3 an ಮೈನಸ್ 1 ಬದಲು k ಹಾಕಿ 2 × 1 ಇಸ್ ಈಕ್ವಲ್ ಟು 0. ಈಗ ಇಂಪ್ಲಾಯ್ಸ್ ಇದು ನೋಡಿ, ಕ್ಯಾಲ್ಸಿಲಿ ಏನು ಮಾಡಿ, ಮೋಡ್ ಹೊಡೀರಿ, ಈಕ್ವೇಷನ್ ಹೊಡೀರಿ, 3 ಹೊಡೀರಿ, 1 ಹೊಡೀರಿ, -3 ಹೊಡೀರಿ, 2 ಹೊಡೀರಿ. ಆನ್ಸರ್ ಬಂದು x1 ಇದೆ, ಅದು 2, x2 1 ಇದೆ. ಇಲ್ಲಿ ರಫಾಗಿ ಬರೀತೀನಿ ನೋಡಿ. ಅಲ್ಲಿ x1 x2 ಅಂತ ಇದು ಬರೆಯೋಕ್ಕೆ ಹೋಗಬೇಡಿ ಎಕ್ಸಾಮಲ್ಲಿ. x1 ಬಂದು ಏನಿದೆ 2, x2 ಒಂದು 1 ಇದೆ. ನಾವು ಇದನ್ನ k ಅಂತ ತಗೋಬೇಕು. k ಈಸ್ ಈಕ್ವಲ್ ಟು 1, 2 ಅಂತ ತಗೋಬೇಕು. k ಈಸ್ ಈಕ್ವಲ್ ಟು 1, 2 ಜ್ಞಾಪಕ ಇಟ್ಕೊಳ್ಳಿ. ಇಫ್ k ಈಸ್ ಈಕ್ವಲ್ ಟು a, a ಇದ್ದರೆ ಸೊಲ್ಯೂಷನ್, ಇದು ಆಕ್ಸಿಲರಿ ಈಕ್ವೇಷನ್ನಲ್ಲಿ k ಸಿಗುತ್ತೆ ಅಲ್ಲ, ಅದು a, a ಇದ್ದರೆ ಸೊಲ್ಯೂಷನ್ ಬಂದು an ಈಸ್ ಈಕ್ವಲ್ ಟು ಕ್ಯಾಪಿಟಲ್ A ಪ್ಲಸ್ ಕ್ಯಾಪಿಟಲ್ B ಇಂಟು ಸ್ಮಾಲ್ n, ಓಪನ್ ಕ್ಲೋಸ್ ಮಾಡಿಬಿಡಿ ಬ್ರ್ಯಾಕೆಟ್ನ, ಇಂಟು a ಪವರ್ ಸ್ಮಾಲ್ a ಪವರ್ n. ಇದು k ಈಸ್ ಈಕ್ವಲ್ ಟು a, a ಇದೆ. ಇಫ್ k ಈಸ್ ಈಕ್ವಲ್ ಟು a, b ಬೇರೆ ಬೇರೆ ಇದ್ದರೆ ಇದು ರೂಟ್ಸು ಏನು ರಿಯಲ್ ಆ್ಯಂಡ್ ಈಕ್ವಲ್ ಅಥವಾ ರಿಯಲ್ ಆ್ಯಂಡ್ ರಿಪೀಟೆಡ್ ಅಂತಲೂ ಹೇಳ್ಬೋದು. ಇದು ರೂಟ್ಸ್ ಬಂದು ರಿಯಲ್ ಆ್ಯಂಡ್ ಡಿಸ್ಟಿಂಕ್ಟ್ ಇದ್ದರೆ, ಇದು ರಿಯಲ್ ಮತ್ತು ಬೇರೆ ಬೇರೆ ಇದ್ದಿದ್ದರೆ ರಿಯಲ್ ನಂಬರ್ ಅಂದರೆ i ಇಲ್ಲದೆ ಇರೋದು, i ಬರೋಲ್ಲ ರೂಟ್ಸಲ್ಲಿ. ಅದು ಈ ಥರ ಇದ್ದರೆ ಕ್ಯಾಪಿಟಲ್ A ಇಂಟು ಸ್ಮಾಲ್ a ಪವರ್ n ಪ್ಲಸ್ ಕ್ಯಾಪಿಟಲ್ B ಇಂಟು ಸ್ಮಾಲ್ b ಪವರ್ n. ಇಲ್ಲಿ a b ಯಾವುದಕ್ಕೆ ಡಿನೋಟ್ ಮಾಡ್ಕೋಬೇಕು, ರೂಟ್ಸ್ನ ಡಿನೋಟ್ ಮಾಡ್ಕೋಬೇಕು, ಸ್ಮಾಲ್ a ಸ್ಮಾಲ್ b. ಸಿಂಪಲ್, ಏನಿಲ್ಲ. ನೀವೇನು ಮಾಡಿ, ರೂಟ್ಸ್ ಆರ್ ರಿಯಲ್ ಆ್ಯಂಡ್ ಡಿಸ್ಟಿಂಕ್ಟ್ ಅಂತ ಬರ್ಬಿಡಿ. ಜನರಲ್ ಸೊಲ್ಯೂಷನ್ ಇದಕ್ಕೆ ಈಕ್ವೇಷನ್ 1 ಅನ್ಕೊಳ್ಳಿ. ಆಫ್ ಈಕ್ವೇಷನ್ 1 ಈಸ್ ಅಂತ ಬರೋದು an ಈಸ್ ಈಕ್ವಲ್ ಟು ಕ್ಯಾಪಿಟಲ್ A ಇಂಟು 1 ಪವರ್ n ಪ್ಲಸ್ ಕ್ಯಾಪಿಟಲ್ B ಇಂಟು 2 ಪವರ್ n. an ಈಸ್ ಈಕ್ವಲ್ ಟು, ಈಗ ನೋಡಿ 1 ಪವರ್ n ಅಂದರೆ ಈಗ 1 ಸ್ಕ್ವೇರ್ ಅಂದರೆ 1 × 1, 1 ಕ್ಯೂಬ್ ಅಂದರೆ 1 × 1 × 1, 1 ಪವರ್ 4 ಅಂದರೆ 1 × 1 × 1, 1 ಪವರ್ ಎನಿಥಿಂಗ್ ಈಸ್ 1 ಬರುತ್ತೆ. ಗೊತ್ತಾಗ್ತಿದೆಯಾ? 3 ಈಕ್ವಲ್ ಕ್ಲಿಯರ್ ಮಾಡ್ಕೊಬಿಡಿ. ನೋಡಿ, 1 ಪವರ್ 5 ಹಾಕಿದ್ರು 1, 10 ಹಾಕಿದ್ರು 1, ಎನಿಥಿಂಗ್ -1 ಹಾಕಿದ್ರು 1, -1 ಪವರ್ -2 ಹಾಕಿದ್ರು 1. ಏನಾದರೂ ಇಲ್ಲಿ ನೋಡಿ -2 ಹಾಕಿದ್ರು 1 ಬರುತ್ತೆ.
ಏನಾದರೂ ಇಲ್ಲಿ ಒನ್ನೇ ಬರೋದು, ಗೊತ್ತಾಗ್ತಿದೆಯಲ್ವ? ಅದಕ್ಕೆ 1 ಪವರ್ n ಅಂದರೆ 1 ಪ್ಲಸ್ ಬಿ ಇಂಟು 2 ಪವರ್ n. ಈಕ್ವೇಷನ್ ಏನಾಗುತ್ತೆ? ಎ ಎನ್ ಈಸ್ ಈಕ್ವಲ್ ಟು ಎ ಇಂಟು 1 ಅಂದರೆ ಎ ಪ್ಲಸ್ ಬಿ ಇಂಟು 2 ಪವರ್ n. ಇದನ್ನ ಈಕ್ವೇಷನ್ 2 ಅಂತ ಬರ್ಕೊಳ್ಳಿ. ಈಗ ನೆಕ್ಸ್ಟ್ ಏನು ಮಾಡಬೇಕು ನೀವು? ಇದು ಸೊಲ್ಯೂಷನ್ ಆಯಿತು. ಆದರೆ ನಿಮಗೆ ಎ ಕ್ಯಾಪಿಟಲ್ ಬಿ ಇದೆಯಲ್ಲ, ಆ ಕಾನ್ಸ್ಟೆಂಟ್ನ ತೆಗಿಬೇಕು. ಅದನ್ನ ತೆಗಿಯೋಕ್ಕೆ ಏನು ಮಾಡಬೇಕು? ಇನಿಷಿಯಲ್ ಕಂಡೀಷನ್ಸ್ನ ಯೂಸ್ ಮಾಡಬೇಕು. ಅವ್ರಿಗೆ A0 1 ಕೊಟ್ಟವ್ರೆ, A1 6 ಕೊಟ್ಟವ್ರೆ. ಅದಕ್ಕೆ ಲೆಟ್ n ಈಸ್ ಈಕ್ವಲ್ ಟು 0 ಇಂಟು ಏನಾಗುತ್ತೆ? A0 ಈಸ್ ಈಕ್ವಲ್ ಟು A ಪ್ಲಸ್ ಬಿ ಇಂಟು 2 ಪವರ್ 0. ಈಗ ನೋಡಿ, ದೇರ್ಫೋರ್ A0 ಅಂದರೆ ವ್ಯಾಲ್ಯೂ, A0 ಅಂದರೆ 1, ಎ ಪ್ಲಸ್ ಬಿ ಇಂಟು ಎನಿ ಪವರ್ 0 ಅಂದರೆ 1. ಈಗ ನೋಡಿ 1 ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ ಇಂಟು 1 ಅಂದರೆ ಏನು? ಬಿ. ಈ 2 ಪವರ್ 0 ಬಿಗೆ ಮಲ್ಟಿಪ್ಲೈ ಮಾಡಬೇಕು, ಗೊತ್ತಾಗ್ತಿದೆಯಲ್ವ? ಬಿ 2 ಪವರ್ 0 ಅಂದರೆ 1 ಬಿಗೆ ಮಲ್ಟಿಪ್ಲೈ ಮಾಡಬೇಕು. 1 ಇಂಟು ಬಿ ಇಸ್ ಬಿ. ದೇರ್ಫೋರ್ ಎ ಪ್ಲಸ್ ಬಿ ಈಸ್ ಈಕ್ವಲ್ ಟು 1. ಇದನ್ನ ಈಕ್ವೇಷನ್ 3. ಇಲ್ಲಿ ಎ ಅಥವಾ ಬಿ ಸಿಕ್ಕಿದ್ರೆ ಮತ್ತೆ 2ಗೆ ಸಪ್ರೇಟ್ ಮಾಡಿ, ಸಿಗಲಿಲ್ಲ ಅಂದರೆ ಅದನ್ನೇ ಈಕ್ವೇಷನ್ 3 ಅಂದ್ಕೊಳ್ಳಿ. ನೆಕ್ಸ್ಟ್ ಲೆಟ್ ಈಗ n ಈಸ್ ಈಕ್ವಲ್ ಟು 1 ಯಾವುದಕ್ಕೆ ಆಗಬೇಕು? 2ಗೆ ಆಗಬೇಕು. ಲೆಟ್ n ಈಸ್ ಈಕ್ವಲ್ ಟು 1 ಇಂಟು ಅವಾಗ ಏನಾಗುತ್ತೆ? A1 ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ ಇಂಟು 2 ಪವರ್ 1. ಈಗ A1 ಈಸ್ ಈಕ್ವಲ್ ಟು ಎ ಪ್ಲಸ್ 2 ಇಂಟು ಬಿ ಅಂದರೆ 2b. ಇಲ್ಲಿ ದೇರ್ಫೋರ್ ಅಂತ ಬರೀರಿ. A1 ವ್ಯಾಲ್ಯೂ ಸಪ್ರೇಟ್ ಮಾಡಿ. A1 ವ್ಯಾಲ್ಯೂ ಎಷ್ಟು? 6 ಈಸ್ ಈಕ್ವಲ್ ಟು, ದೇರ್ಫೋರ್ 6 ಈಸ್ ಈಕ್ವಲ್ ಟು ಎ ಪ್ಲಸ್ 2 ಪವರ್ 1 ಅಂದರೆ 2b ಆಗುತ್ತೆ. ದೇರ್ಫೋರ್ ಎ ಪ್ಲಸ್ 2b ಆನ್ಸರ್ ಒಂದು 6 ಆಗುತ್ತೆ. ಇದು ಈಕ್ವೇಷನ್ 4. ನೋಡಿ, ಈಗೇನು ಮಾಡಬೇಕು? 3 ಮತ್ತು 4ನ ನೀವೇನು ಮಾಡಬೇಕು? ಸಾಲ್ವ್ ಮಾಡಿಬಿಡ್ಬೇಕಷ್ಟೇ. 3 ಮತ್ತು 4 ಸಾಲ್ವ್ ಮಾಡಿಬಿಟ್ರೆ ಇದು ಪ್ರಾಬ್ಲಮ್. ಆನ್ ಸಾಲ್ವಿಂಗ್ 3 and 4 ವಿ ಗೆಟ್. ಈಗ ನೋಡಿ, ಸಾಲ್ವ್ ಮಾಡೋದು ಯಾವ ಥರ ಅಂದರೆ ಮೋಡ್ ಈಕ್ವೇಷನ್ ಹೊಡೆದು 5 ಹೊಡೆದು 1 ಹೊಡಿಬೇಕು. ಇಲ್ಲಿ ಎ ಕೋಫಿಷಿಯಂಟ್ನ ಫಸ್ಟ್ ಹೊಡಿಬೇಕು 1, ಬಿ ಕೋಫಿಷಿಯಂಟ್ನ ಆಮೇಲೆ ಹೊಡಿಬೇಕು 1, ಆಮೇಲೆ ಕಾನ್ಸ್ಟೆಂಟ್ ರೈಟಲ್ಲಿರುತ್ತೆ 1, ಆಮೇಲೆ ಈ ಈಕ್ವೇಷನ್ 4ದು ಎ ಕೋಫಿಷಿಯಂಟ್ 1, ಬಿ ಕೋಫಿಷಿಯಂಟ್ 2, ರೈಟಲ್ಲಿರೋದನ್ನ ಹೊಡಿಬೇಕು 6. ಈಕ್ವಲ್ ಹೊಡೀರಿ, ಎಕ್ಸ್ ಸಿಗುತ್ತೆ. ಎಕ್ಸ್ ಅಂದರೆ ಎ ಅಂತ, ಕ್ಯಾಪಿಟಲ್ ಎ ಈಸ್ -4, ವೈ ಸಿಗುತ್ತೆ, ಅದು ಕ್ಯಾಪಿಟಲ್ ಬಿ ಈಸ್ 5. ಈ ಥರ ಇನ್ನೊಂದು ಸತಿ ಹೇಳ್ಕೊಡ್ತೀನಿ ನೋಡಿ. ಕ್ಲಿಯರ್ ಮಾಡೋದು ಹೆಂಗೆ ಅಂದರೆ ಶಿಫ್ಟು 9 3 ಈಕ್ವಲ್. ಈಗ ಫಸ್ಟು ಮೋಡ್ ಹೊಡಿಬೇಕು, ಈಕ್ವೇಷನ್ 5 ಹೊಡಿಬೇಕು, ಅದರಲ್ಲಿ 1 ಹೊಡಿಬೇಕು. ಅಲ್ಲಿ ಏನು ಮಾಡಬೇಕು? ಈಕ್ವೇಷನ್ 3ದು ಕೋಫಿಷಿಯಂಟ್ಸ್ಗಳನ್ನ ಹೊಡಿಬೇಕು. ಇಲ್ಲಿ ಎ ಕೋಫಿಷಿಯಂಟ್ 1a ಇದ್ದಂಗೆ, ಇದು 1b ಇದ್ದಂಗೆ 1, ರೈಟಲ್ಲಿರೋದನ್ನ ಬರೀಬೇಕು 1. ನೆಕ್ಸ್ಟ್ ಇದು 1a ಇದ್ದಂಗೆ 1, ಈಕ್ವೇಷನ್ 4ದು ಈಗ 2bಗೆ 2, ಇದು 6 ಈಕ್ವಲ್. ಇದು ಎಕ್ಸ್ ಅಂದರೆ ಎ ವ್ಯಾಲ್ಯೂ ಕ್ಯಾಪಿಟಲ್ ಎ, ವೈ ಅಂದರೆ ಬಿ ವ್ಯಾಲ್ಯೂ, ಅಷ್ಟೇ ಆನ್ಸರ್. ಈಗ ಎ ಬಿನ ಸಪ್ರೇಟ್ ಮಾಡಿಬಿಡ್ಬೇಕು. ಈಕ್ವೇಷನ್ ಈಗ ನೋಡಿ, ಯಾವುದಕ್ಕೆ? ಈಕ್ವೇಷನ್ 2ಗೆ. ನಾವು ಈಕ್ವೇಷನ್ 2 ಬಿಕಮ್ಸ್ ಅಂತ ಸಪ್ರೇಟ್ ಮಾಡಿಬಿಡಿ. ನಾವು ಈಕ್ವೇಷನ್ 2 ಬಿಕಮ್ಸ್, ಈಕ್ವೇಷನ್ 2 ಏನಿದೆ? an ಈಸ್ ಈಕ್ವಲ್ ಟು ಇಲ್ಲಿ ಎ ಅಂದರೆ -4 ಪ್ಲಸ್ ಬಿ ಅಂದರೆ 5 ಇಂಟು 2 ಪವರ್ n. ಇದೇ ಫೈನಲ್ ಆನ್ಸರ್, ರೈಟ್ ಅಲ್ವಾ? ಇಲ್ಲಿ ಜ್ಞಾಪಕ ಇಟ್ಕೊಳ್ಳಿ. ಇನ್ನೊಂದು ಸತಿ ಹೇಳ್ಕೊಡ್ತೀನಿ. ಫಸ್ಟ್ ಏನು ಮಾಡಬೇಕು? an+2 ಇರೋದನ್ನ an ಮಾಡಬೇಕು. ಇದು -2 ಮಾಡ್ಕೊಳ್ಳಿ, =0. ಇಲ್ಲಿ n > 0ಗೆ n > 2 ಮಾಡ್ಕೋಬೇಕು.
ಆಕ್ಸಿಲರಿ ಈಕ್ವೇಷನ್ ಈಸ್ ಇದು ಕೆ ಸ್ಕ್ವೇರು, ಇಲ್ಲಿ ಕೆ, ಇದಕ್ಕೆ 2 × 1 ಕ್ಯಾಲ್ಸಿಲ್ ಮಾಡಿದ್ರೆ 1, 2 ಬರುತ್ತೆ. ಇದು ರಿಯಲ್ ಆ್ಯಂಡ್ ಡಿಸ್ಟಿಂಕ್ಟ್ ಇದ್ದರೆ a × 1/n b × 2/n ಬರೀಬೇಕು. ಇದೆಲ್ಲ ರಫ್ ವರ್ಕು, ಇದೇನು ಬರೆಯೋಕ್ಕೆ ಹೋಗಬೇಡಿ. 1/n ಎನಿಥಿಂಗ್ ಇಸ್ 1, a × 1 ಅಂದರೆ a, b × 2/n. ಲೆಟ್ n = 0 ಆಗಬೇಕು, ಯಾಕಂದರೆ a0 ಕೊಟ್ಟಿದ್ದಾರೆ. ಅದಕ್ಕೆ a0 = a + b × 2/0. 2/0 ಅಂದರೆ 1, ಅಂದರೆ a + b 1 = a + b ಆಗುತ್ತೆ, ಅಥವಾ a + b = 1 ಆಗುತ್ತೆ. ಲೆಟ್ n = 1 × 2 ಅಂತ ಹಾಕ್ಕೊಳ್ಳಿ. a1 = a + b × 2/1. 2/1 ಅಂದರೆ 2b ಆಗುತ್ತೆ. a1 6, ದೇರ್ಫೋರ್ a + 2b 6 ಆಗುತ್ತೆ. ಆಮೇಲೆ a bನ ಫೈಂಡ್ ಮಾಡೋಕ್ಕೆ 3 ಮತ್ತು 4ನ ಸಾಲ್ವ್ ಮಾಡಬೇಕು. ಇದಕ್ಕಿಂತ ಮುಂಚೆ ಪ್ರಾಬ್ಲಮಲ್ಲಿ a ಸಿಕ್ಕುತ್ತೆ ನಿಮಗೆ, ಅದನ್ನ ಎನ 2ಗೆ ಹಾಕ್ಕೊಂಡು 3 ಈಕ್ವೇಷನ್ ಬರುತ್ತೆ. ಆಮೇಲೆ 3ಗೆ n = 1 ಹಾಕ್ಬೇಕು. ಇಲ್ಲೇನಂದರೆ ನಿಮಗೆ 2 ಈಕ್ವೇಷನ್ನಲ್ಲಿ ನಿಮಗೆ ಇಲ್ಲಿ a ಸಿಗಲ್ಲ, a ಸಿಗ್ತಾ ಇಲ್ಲ, a + b ಜೊತೆಗೆ ಇದೆ. ಅದಕ್ಕೆ ಏನು ಮಾಡಬೇಕು, ಇನ್ನೊಂದು ಈಕ್ವೇಷನು a + b ಇರೋ ಥರ ಫೈಂಡ್ ಮಾಡ್ಕೋಬೇಕು. ಆಮೇಲೆ ಸೈಮಲ್ಟೇನಿಯಸ್ ಈಕ್ವೇಷನ್ ಆಗುತ್ತೆ. ಅದೇ 3 ಆ್ಯಂಡ್ 4ಗೆ ಕ್ಯಾಲ್ಸಿಲಿ ನೀವು ಇದನ್ನ ಸಾಲ್ವ್ ಮಾಡ್ಕೋಬೇಕಷ್ಟೆ. a -4 ಬರುತ್ತೆ, b 5 ಬರುತ್ತೆ. ಅದನ್ನ ಇಲ್ಲಿ ಲಾಸ್ಟಲ್ಲಿ ಈಕ್ವೇಷನ್ 2ಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸಾಕು. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.